ಫೆಬ್ರವರಿ 26ನೇ ತಾರೀಕು ಬ್ರಹ್ಮರಥೋತ್ಸವ ನಡೀತದೆ. ಪ್ರತಿ ವರ್ಷದಂತೆ 8 ದಿನ ಕಾರ್ಯಕ್ರಮ ಇರುತ್ತದೆ. ಎಲ್ಲ ಗ್ರಾಮಗಳಿಂದನೂ ಪ್ರತಿದಿನ ಒಂದೊಂದು ಊರಿಂದ ನಮ್ಮ ಶನೇಶ್ವರ ಹಾಗೂ ಆ ಊರಿನ ದೇವತೆ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗುವಂಥ ಕಾರ್ಯಕ್ರಮ ಇತ್ತು. 8 ದಿನ. ಅದರಲ್ಲಿ ವಿಶೇಷವಾದದ್ದು ಮಾರ್ಚ್ 1ನೇ ತಾರೀಕು ನಾವು ಊರಿನ ಎಲ್ಲ ಪಕ್ಷಾತೀತವಾಗಿ ಬಂದು ಧರ್ಮಾಧಿಕಾರಿಗಳನ್ನ ಅದು ನಮ್ಮ ಧರ್ಮಾಧಿಕಾರಿಗಳನ್ನೆಲ್ಲ ಕೇಳಿದಾಗ ಆಯಿತು ಅಂತ ಹೇಳಿ ಮಾಡಿ ಅಂತ ಹೇಳಿದ್ರು. 101 ದೇವರು ಕರೆಸಿ ಎಲ್ಲ ಹಳ್ಳಿಯಿಂದನೂ ಇಲ್ಲಿಗೆ ಕರೆಸಿ ನಾವು, ಯಾಕೆಂದರೆ ಬೆಂಗಳೂರು ಕರೆದಾಗ ನೋಡೋದು ಬಿಟ್ಟರೆ ಇನ್ನೆಲ್ಲೂ ನಾವು ನೋಡೋಕ್ಕಾಗ್ತಿಲ್ಲ 101. ಅದು ವಿಶೇಷವಾಗಿ 101 ದೇವ್ರನ್ನ ಇಲ್ಲಿ ಕರೆಸ್ಬಿಟ್ಟು ದೇವಸ್ಥಾನ ಪೂಜೆ ಮಾಡಿಸಿ ನಮ್ಮ ಹೈಸ್ಕೂಲ್ ಮೈದಾನದಲ್ಲಿ, ಕಾಲೇಜ್ ಮೈದಾನದಲ್ಲಿ 101 ದೇವರು ನಿಲ್ಲಿಸಿ ಸಾಯಂಕಾಲ ಬೆಳಗ್ಗೆ 12 ಗಂಟೆಗೆ ಎಲ್ಲ ಇಲ್ಲಿ ಬರುತ್ತೆ. ಆ ದೇವ್ರುಗಳು ಇಲ್ಲೇ ದೇವಸ್ಥಾನ ಮೆರವಣಿಗೆ ಮಾಡಿಸಿ ಹೈಸ್ಕೂಲ್ ಗ್ರೌಂಡ್ ಹತ್ರ ಹೋಗಿ ಅಲ್ಲೇ ಎಲ್ಲ ದೇವ್ರುಗಳ ನಿಲ್ಲಿಸಿ ಸಾಯಂಕಾಲ ಕರೆಕ್ಟಾಗಿ 6 ಗಂಟೆಗೆ ಆರ್ಕೆಸ್ಟ್ರಾ ಜಿ ಕನ್ನಡದಲ್ಲಿ ಬರುವಂಥವ್ರದ್ದು ಎಲ್ಲ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮ ನಂತರ ಮದ್ದಿನ ಮರದ ಕಾರ್ಯಕ್ರಮ ಇದೆ. ಮದ್ದಿನ ಮರದ ಕಾರ್ಯಕ್ರಮ ನಂತರ ಕುರುಕ್ಷೇತ್ರ ನಾಟಕ ನಮ್ಮ ಕಲಾವಿದರು ತಂಡದವರಿಂದ, ಮಹಿಳಾ ತಂಡದವರಿಂದ ವಿಶೇಷವಾಗಿ ಅದು ಸಹ ಇರ್ತದೆ. ಇಲ್ಲಿ 8 ದಿನ ನಾಟಕ ಈಗ ಡೈಲಿ ಇರ್ತದೆ. ಅವತ್ತೊಂದು ದಿನ ವಿಶೇಷವಾಗಿ ಮಾಡಬೇಕು ಅಂತ ಹೇಳಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಊರಿನ ಮುಖಂಡರು ಇದಕ್ಕೆ ಸಹಕಾರ, ಧನ ಸಹಾಯ ಹಾಗೂ ಬೆಂಬಲ ಎಲ್ಲ ಜಾಸ್ತಿ ಕೊಟ್ಟಿರೋದ್ರಿಂದ ಇದು ತುಂಬ ವಿಶೇಷ. ಸುಮಾರು ಒಂದು 25,000 ಜನಕ್ಕೆ ಅಲ್ಲಿ ನಾವು ಆಸನದ ವ್ಯವಸ್ಥೆ ಹಾಗೂ ಊಟದ ವ್ಯವಸ್ಥೆ ಎಲ್ಲರೂ ಯಾವ್ದನ ಪಾಂಪ್ಲೆಟ್ ನೋಡ್ಬೋದು ನೀವು. ಯಾವುದೇ ಊರಾಗ ಒಂದು ಸಣ್ಣ ಕಾರ್ಯಕ್ರಮ ಮಾಡೋದು 180 ಜನದ ಹೆಸರಿರ್ತದೆ. ಇಲ್ಲಿ ದಾನಿಗಳು ಯಾರ್ದೂ ಇಲ್ಲ. ಎಲ್ಲ ಭಕ್ತಾದಿಗಳು ಅಂತ ಏನು ಮಾಡ್ತಾರೆ. ನನ್ನ ಸರ್ವಿಸ್ ಇದೇ ಫಸ್ಟ್ ನೋಡಿರೋದು ನಾನು, ಯಾಕೆಂದರೆ ನಾನು ರಾಜಕೀಯದಲ್ಲಿದ್ದೀನಿ. ಎಲ್ಲ ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಯಾರ ಹೆಸರು ಬೇಡ, ದಾನಿಗಳು ಬೇಜಾನ್ ಜನ ನಾವು ಕೊಡ್ತೀವಿ, ನಾವು ಮಾಡೋಣ ಅಂತೇಳಿ ಎಲ್ಲ ಪಕ್ಷಾತೀತವಾಗಿ ನಿಂತು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದೊಂದು ಗಿನ್ನಿಸ್ ದಾಖಲೆ ಇದು. ಯಾಕೆಂದರೆ ಅಷ್ಟು ವಿಶೇಷವಾಗಿ ಎಲ್ಲ ನಿಂತು ಮಾಡೋದು ಅಷ್ಟು ಸುಲಭ ಅಲ್ಲ. 101 ದೇವರು ಬಂದು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಭಗವಂತ ಜಯೇಶ್ವರ ನಡೆಸ್ಕೊಂಡು ಹೋಗಲಿ ಅಂಥೇಳಿ ನಾವು ಎಲ್ಲ ಮುಖಂಡರ ಪರವಾಗಿ ಒಳ್ಳೆಯದಾಗಲಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀವಿ.